ರೀಸೆಂಟ್ ರಿಪೋರ್ಟ್ ಪ್ರಕಾರ ಹೈಕೋರ್ಟ್ ಜಡ್ಜ್ ವರ್ಮಾ ಮನೆಯಲ್ಲಿ 15 ಕೋಟಿಗಿಂತ ಹೆಚ್ಚು ಅಮೌಂಟ್ ರಿಕವರ್ ಮಾಡ್ತಾರೆ. ಹಾಗೆ ಇದು ಕೂಡ ಸೀರಿಯಸ್ ಅಲಿಗೇಷನ್ ಆಗಿತ್ತು. ಇಲ್ಲಿ ಗವರ್ಮೆಂಟ್ ಇಮಿಡಿಯೇಟ್ ಆಕ್ಷನ್ ನ ತಗೊಂಡು ಅವರನ್ನ ಪೊಸಿಷನ್ ಇಂದ ರಿಮೂವ್ ಮಾಡ್ತಾರೆ. ಆದ್ರೆ ಇವತ್ತವರೆಗೂ ಆ ಕೇಸ್ ಪಬ್ಲಿಕ್ ಡೊಮೈನ್ ಅಲ್ಲಿ ಕ್ಲಿಯರ್ ಆಗಿ ಮೂವ್ ಆಗಿದೆನಾ? ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಫಾಸ್ಟ್ ಟ್ರ್ಯಾಕ್ ಇನ್ವೆಸ್ಟಿಗೇಷನ್ ನಡೀತಿದೆನಾ? ಇಲ್ಲಿ ಆನ್ಸರ್ ಕ್ಲಿಯರ್ ಇಲ್ಲ. ಯೋಚನೆ ಮಾಡಿ, ಇದು ತುಂಬಾ ಇಂಪಾರ್ಟೆಂಟ್. ತಿಳಿಸ್ಕೊಳ್ಳಿ. ಇವತ್ತು ಒಬ್ಬ ಜಡ್ಜ್ ಮೇಲೆ ಆಕ್ಷನ್ ಆಗ್ಬೇಕು ಅಂತಂದ್ರೆ ಎವಿಡೆನ್ಸ್ ಮೀಡಿಯಾಗೆ ಲೀಕ್ ಆಗ್ಬೇಕು, ಇಲ್ಲ ಜನಗಳು ಸ್ಟ್ರೈಕ್ ಮಾಡಬೇಕು. ಆದ್ರೆ ನನ್ನ ಪ್ರಶ್ನೆ, ಸಿಸ್ಟಮ್ ಅಲ್ಲಿ ಇಂಟರ್ನಲ್ ಅಕೌಂಟಬಿಲಿಟಿ ಎಲ್ಲಿದೆ? ನೋಡಿ, ಒಬ್ಬ ಜಡ್ಜ್ ಕರಪ್ಷನ್ ಅಲ್ಲಿ ಇನ್ವಾಲ್ವ್ ಆದ ಅಂದ್ರೆ ಅವನು ಕೊಟ್ಟಿರೋ ಸಾವಿರಾರು ಜಡ್ಜ್ಮೆಂಟ್ ಬಗ್ಗೆ ಯಾರು ಕ್ವಶನ್ ಮಾಡಬೇಕು? ಇವತ್ತು ಜೈಲಲ್ಲಿ ಅಂಡರ್ ಟ್ರಯಲ್ ಅಲ್ಲಿರೋ ಲಕ್ಷಾಂತರ ಕೈದಿಗಳು ಜೈಲಲ್ಲಿದ್ದಾರೆ. ಅದರಲ್ಲಿ 6 ಜನ ತಪ್ಪಿತಸ್ಥರು ಅಂತ ಪ್ರೂವ್ ಆಗಿರಲ್ಲ, ಆದ್ರೂ ಕೂಡ ಅವರಿಗೆ ಬೇಲ್ ಸಿಗಲ್ಲ, ಜೈಲಲ್ಲಿ ಕೊಳಿತಾನೆ ಇರ್ತಾರೆ. ಒಂದು ಕಡೆ ಅಮಾಯಕ ಬಡ ಜನಗಳು ಜೈಲಲ್ಲಿ ಸಾಯ್ತಿದ್ರೆ, ಇನ್ನೊಂದ್ ಕಡೆ ಪವರ್ ಇರೋ ಜಡ್ಜ್ ಮೇಲೆ ಸ್ಲೋ ಆಗಿ ನಡೀತಿರೋ ಈ ಪ್ರೋಸೆಸ್, ಸೈಲೆಂಟ್ ಆಗಿ ಹೋಗ್ತಾ ಇರೋ ಈ ಪ್ರೋಸೆಸ್, ಇದನ್ನ ನ್ಯಾಯ ಅಂತ ಕರಿಬೇಕಾ? ಇದನ್ನ ಕೇಳಿದ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ. 35 ವರ್ಷದಿಂದ 1,15,000 ಕೇಸಸ್ ಇನ್ನೂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಅಲ್ಲಿದೆ ನಮ್ಮ ಇಂಡಿಯಾದಲ್ಲಿ. 2.5 ಲಕ್ಷ ರೇಪ್ ಕೇಸಸ್ ಇನ್ನೂ ಪೆಂಡಿಂಗ್ ಅಲ್ಲಿದೆ. ಲಕ್ಷಾಂತರ ಗಟ್ಟಲೆ ಫೋಕ್ಸೋ ಕೇಸಸ್ ಇನ್ನೂ ಪೆಂಡಿಂಗ್ ಅಲ್ಲಿದೆ. 4 ಕೋಟಿ ಪೆಂಡಿಂಗ್ ಕೇಸಸ್ ನಮ್ಮ ಡಿಸ್ಟ್ರಿಕ್ಟ್ ಕೋರ್ಟ್ ಗಳಲ್ಲಿದೆ. 60 ಲಕ್ಷ ಪೆಂಡಿಂಗ್ ಕೇಸಸ್ ಹೈಕೋರ್ಟ್ ಗಳಲ್ಲಿದೆ. ಹಾಗೆ 70,000 ಸುಪ್ರೀಂ ಕೋರ್ಟ್ ಅಲ್ಲಿ. ಹಾಗೆ ನನ್ನ ಪ್ರಶ್ನೆ ಗೌರ್ಮೆಂಟ್ಗೆ, ಜಡ್ಜೆ ಕರಪ್ಷನ್ ಅಲ್ಲಿ ಎಕ್ಸ್ಪೋಸ್ ಆಗಿದ್ರೆ ಸಿಸ್ಟಮ್ ಕರಪ್ಟ್ ಆಗಿದೆ ಅಂತ ಅರ್ಥನಾ? ಗೌರ್ಮೆಂಟ್ ಇಮಿಡಿಯೇಟ್ ಆಕ್ಷನ್ ತಗೊಂಡು ರಿಮೂವ್ ಮಾಡಿದ್ದು ಸರಿನೇ, ಆದ್ರೆ ಟ್ರಾನ್ಸ್ಪರೆಂಟ್ ಇನ್ವೆಸ್ಟಿಗೇಷನ್ ಎಲ್ಲಿ ನಡೀತಿದೆ? ಜಸ್ಟಿಸ್ ಎಲ್ಲಿ? ನೀವು ಇದಕ್ಕೆ ಸಂಬಂಧಪಟ್ಟ ಸರ್ಕಾರಕ್ಕೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಪ್ರಶ್ನೆ ಮಾಡಿ. ಕ್ವಶನ್ ಮಾಡಿದ್ರೆ ದೇಶನ ಬದಲಾಯಿಸಬಹುದು.